ನಾನೇ ಒಂದು ಸಿನಿಮಾ ಮಾಡಬೇಕು ಅಂತ ನನ್ನ ಹತ್ರ ಹೇಳ್ಕೊಂಡಿದ್ರು ಅವರು. ನಾನು ಹೇಳಿದೆ, ಇವಾಗ ನೀನು ಇರೋ ಕಷ್ಟದಲ್ಲಿ ಅಷ್ಟು ದೊಡ್ಡ ಸಿನಿಮಾ ಮಾಡೋದು ಸಾಧ್ಯ ಇಲ್ಲ, ಟ್ರೈ ಮಾಡು, ಆಗುತ್ತೆ ಅಂತ ಹೇಳಿದೆ. ಸರ್, ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಾನು ನಿಂತ್ಕೊಂಡು ಮಾಡ್ತೀನಿ ಅಂತ ಹೇಳಿದ್ರು. ನಾವು ಬೇರೆ ಮಾತೇ ಇಲ್ಲ, ಆಯ್ತು ನಿನ್ ಧೈರ್ಯ ಇದ್ರೆ ನೀನು ಮಾಡೋ, ನಾವೆಲ್ಲ ಸಾಥ್ ಕೊಡ್ತೀವಿ, ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ವಿ. ಇವತ್ತು ಅವರ ಉತ್ತರ ಕರ್ನಾಟಕ ಭಾಷೆ ಅಂದ್ರೆ ನಮಗೂ ಪ್ರಾಣ, ನಮ್ಮ ತಾಯಿ ನುಡಿ ಭಾಷೆ ಇದ್ದಂಗೆ. ಆ ಭಾಷೆ ಅಂದ್ರೆ ನಮಗೂ ತುಂಬಾ ಇಷ್ಟ ಆಗಿ, ಆಯ್ತು ನೀವು ಅಲ್ಲಿ ಮಾಡ್ತೀರಲ್ಲ, ನಾವು ಬರ್ತೀವಿ, ಹೆಲ್ಪ್ ಆಗುತ್ತೆ, ಏನೋ ಮಾಡಿ ಅಂತ ಹೇಳಿದ್ವಿ. ಲಾಸ್ಟ್ ಟೈಮ್ ಒಂದ್ಸಲಿ ಫೋನ್ ಮಾಡಿದ್ರು, ಬಾಬಾ ಹೀರೋ ಬೇಕು, ಹೀರೋ ಅಂದ್ರು. ನನ್ನ ಮಗನೇ ಇದ್ದಾನೆ, ಹೀರೋ ಹಾಕೊಂಡಪ್ಪ ಅಂತ ಹೇಳಿದೆ. ಹಾಕೊಂಡು ಮಾಡಿಸು ಅಂತೇಳಿ ಕಳ್ಸ್ಕೊಟ್ಟೆ. ಇವತ್ತು ಹೀರೋ ಆಕ್ಟಿಂಗ್ ಮಾಡಿ ಅವ್ರು ಬಂದಿಲ್ಲಿ ಕೂತಿದ್ದಾರೆ. ಆಮೇಲೆ ನಾವು ಮಂಜು ಅವರು ತುಂಬಾ ಕಷ್ಟ ಬಿದ್ದಿದ್ದಾರೆ, ಹೇಳ್ಕೊಳ್ಬೇಕಾದ್ರೆ ತುಂಬಾ ಕಷ್ಟ ಬಿದ್ದಿದ್ದಾರೆ. ಅಷ್ಟು ಇಷ್ಟಲ್ಲ, ಎಷ್ಟೋ ಸಿನಿಮಾಗಳಲ್ಲಿ ನಾವು ನೋಡಿದೀವಿ, ಎಲ್ಲ ಖುಷಿಯಲ್ಲಿ ಮಾಡ್ತಾರೆ, ಸಂತೋಷವಾಗಿ ಮಾಡ್ತಾರೆ. ಅವರು ಒಂದೊಂದು ಪೈಸಾನು ಕಷ್ಟ ಬಿದ್ದು ಮಾಡಿದ್ದಾರೆ ಈ ಸಿನಿಮಾ. ಜಾಸ್ತಿ ಹೇಳಕ್ಕೆ ನಮ್ಗೆ ಇಷ್ಟ ಇಲ್ಲ. ಎಲ್ರು ನೋಡಿ, ದಯವಿಟ್ಟು ಎಲ್ರು ಸಪೋರ್ಟ್ ಮಾಡಿ. ವೇದಿಕೆ ಮೇಲೆ ಇರುವಂತಹ ಎಲ್ಲರಿಗೂ ನನ್ನ ನಮಸ್ಕಾರಗಳು, ಹಾಗೂ ಮಾಧ್ಯಮದವರಿಗೂ ನನ್ನ ನಮಸ್ಕಾರಗಳು. ಯಾಕೆಂದ್ರೆ ಎಲ್ಲ ಮನೆಗಳಿಗೂ ನಮ್ಮನ್ನ ತಲುಪಿಸುವಂತ ಕೆಲಸ ಮಾಡ್ತೀರಾ. ಮತ್ತೆ ಈ ಸಿನಿಮಾದ ಬಗ್ಗೆ ಹೇಳ್ಬೇಕು ಅಂದ್ರೆ, ಈ ಸಿನಿಮಾದಲ್ಲಿ ನಾಯಕಿ ತಾಯಿ ಪಾತ್ರ ನಾನು ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ ಪಾತ್ರ, ಮತ್ತೆ ಕಥೆನೂ ತುಂಬಾ ಚೆನ್ನಾಗಿದೆ. ಕತೆ ಬಗ್ಗೆ ನಾವು ಹೇಳಕ್ಕಾಗಲ್ಲ. ಮತ್ತೆ ಕಲಾವಿದನಾಗಿ ಬಂದು ಪ್ರೊಡ್ಯೂಸರ್ ಆಗಿ ನಮ್ಗೂ ಇದ್ರಲ್ಲಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಮಂಜು ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನನ್ನ ಈ ತಂಡಕ್ಕೆ ಗುರುತಿಸಿದ್ದು ಕೆಲಸ ಕೊಡಿಸಿದ್ದು ಜಾವೀದ್ ಸರ್, ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತೆ ಇಡೀ ಲಾಕ್ಡೌನ್ ಟೀಮ್ಗೆ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ. ದಯವಿಟ್ಟು ಸಿನಿಮಾ ತುಂಬಾ ಚೆನ್ನಾಗಿದೆ, ಎಲ್ರು ಸಿನಿಮಾ ನೋಡಿ. ವಿಭಿನ್ನ ರೀತಿಯಲ್ಲಿದೆ ಕತೆ, ಏನೋ ಒಂದು ಇರ್ಬೋದು ಅಂತ ಇರುತ್ತೆ ಮನ್ಸಲ್ಲಿ, ಆದ್ರೆ ಊಹೆ ಮಾಡ್ಕೊಳಕ್ ಆಗದೆ ಇರೋಂಥದ್ದು ತಿರುಗಳಿದೆ ಇದು ಕಥೆನಲ್ಲಿ. ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಹರಸಿ, ಎಲ್ಲರೂ ಹಾರೈಸಿ, ನಮ್ ತಂಡನ ಪ್ರೋತ್ಸಾಹಿಸಿ. ಮತ್ತೆ ಹೊಸದಾಗಿ ಸಿನಿಮಾ ಮಾಡ್ತಾ ಇರೋ ಮಂಜು ಸರ್ಗೆ ದಯವಿಟ್ಟು ಎಲ್ರು ಪ್ರೋತ್ಸಾಹ ಕೊಡ್ಬೇಕು ಅಂತ ಕೇಳ್ಕೊತೀನಿ. ಎಲ್ರು ಬಂದು ಸಿನಿಮಾ ಥಿಯೇಟರ್ಗೆ ಸಿನಿಮಾ ನೋಡಿ. ಥ್ಯಾಂಕ್ ಯು ಮ್ಯಾಮ್. ನಿಮ್ಗೂ ಒಳ್ಳೇದಾಗಿ. ವೈಲ ಅವರಿಗೆ ಕೊಟ್ಬಿಡಿ. ಎಲ್ರಿಗೂ ನಮಸ್ಕಾರ. ನನ್ನ ಕರ್ನಾಟಕ ಜನರಿಗೆ ನಮಸ್ಕಾರ ಹೇಳ್ತಾ ಇದ್ದೀನಿ. ಇದು ಲೋ ಬಡ್ಜೆಟ್ ಸಿನಿಮಾ ಅಂತ, ಖಂಡಿತ ಎಲ್ರು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಯಾಕಂದ್ರೆ ಮಂಜು ಅವರು ತುಂಬಾ ಕಷ್ಟ ಇದ್ದು ಸಿನಿಮಾ ಮಾಡಿದ್ದಾರೆ. ಯಾಕಂದ್ರೆ ಲೋ ಬಡ್ಜೆಟ್ ತುಂಬಾ, ಹಂಗಂತ ನಿಮ್ಮನ್ನೆಲ್ರಿಗೂ ಹೇಳ್ಕೊಂತ ಇದ್ದೀನಿ, ಪ್ರತಿಯೊಬ್ರು ನೋಡ್ಬೇಕು ಅಂತ ಕೇಳ್ಕೊಂತ ಇದ್ದೀನಿ. ನನ್ನ ಪಾತ್ರೆ ಏನಂದ್ರೆ, ಇವ್ರಿಗೆ ಅತ್ತೆ, ಇವ್ರು ನಮ್ಮ ಸೊಸೆ. ಇದು ಫಸ್ಟ್ ಟೈಮ್ ನಾನು ಸಿನಿಮಾಗೆ ತೋರಿಸ್ಕೊಂತ ಇರೋದು. ಹೆಂಗಿದ್ರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ನನಗೆ. ನಾನು ಅಷ್ಟೊಂದು ಜಾಸ್ತಿ ಮಾತಾಡ್ಕೊಳಲ್ಲ, ಆದ್ರೆ ಈ ಸಿನಿಮಾದಲ್ಲಿ ಸ್ವಲ್ಪ ಮಾತಾಡಕ್ ಬಿಟ್ಟಿದ್ದಾರೆ. ಆದ್ರೂ ನಾನು ಸ್ವಲ್ಪ ತಗೊಂಡಿದ್ದೀನಿ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.